ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಮ್ಮ ಅಕ್ಕನ ಮನೆಗೆ ಬಂದಿದ್ದೀನಿ. ಸೊ ನಾನು ಬಂದಿರೋದಕ್ಕೆ ಅಂತ ಸ್ಪೆಷಲಾಗಿ ಏನಾದ್ರು ಮಾಡೋಣ ಅಂತೇಳಿ ನಾನ್ ವೆಜ್ ಮಾಡೋಣ ಅಂತ ಹೇಳಿದ್ರು. ಅದಕ್ಕೆ ನಾನು ಅಕ್ಕ ಬಾವ 3 ಜನನು ಸೇರಿ ಪ್ರಿಪೇರ್ ಮಾಡ್ತಿದ್ದೀವಿ. ಬಂದಿದ್ಲು ಚಿಕನ್ ಮಾಡೋಣ ಅಂತ ಮಾಡ್ತಾ ಇದೀವಿ. ಏನು ಮಾಡ್ತಿದ್ದೀರಾ? ಚಿಕನ್ ತೊಳಿತಾ ಇದ್ದೀನಿ. ಅರ್ಶಿನ ಹಾಕಿ ಚಿಕನ್ ತೊಳಿತಾ ಇದ್ದೀನಿ. ನಮಗೆ ಚಿಕ್ ಮಾಡಲ್ಲ ಇಂಪಾರ್ಟೆಂಟ್ ಆಗಿರೋದೇ ಮಾಡ್ಬಿಟ್ಟೆ. ಇಲ್ಲ ಬೆಣ್ಣೆ ಚಿಲ್ಲಿ ಪೌಡರ್ ಇದೆ. ನನಗೆ ಈ ಥರ ಎಲ್ಲ ಮಾಡಿಬಿಟ್ಟು ಸ್ವಲ್ಪ ಕಾನ್ಸಿಯಸ್ ಆಗುತ್ತೆ. ಈಗ ನಾನು ಫಸ್ಟ್ ವೀಡಿಯೋ ಆಗಿರೋದ್ರಿಂದ ಸ್ವಲ್ಪ ನಾಚಿಕೆ ಜಾಸ್ತಿ. ಫುಲ್ ಸೀರಿಯಸ್ಸು. ಇದಾದ್ಮೇಲೆ ಏನಾಗ್ಬೇಕು, ಇದೆಲ್ಲ ಫಸ್ಟ್ ರುಬ್ಕೊಳಕ್ಕೆ ರೆಡಿ ಮಾಡ್ಕೊತಾ ಇರೋದು. ಇದು ಒಗ್ಗರಣೆಗಲ್ಲ, ರುಬ್ಕೊಳಕ್ಕೆ. ಇದು ಮ್ಯಾರಿನೇಟ್ ಮಾಡ್ತಿದ್ದೀವಿ. ಇವತ್ತಿನ ಏನೇನು ರೆಸಿಪಿ ಮಾಡ್ತಿದ್ದೀರಾ? ಇದು ಪೆಪ್ಪರ್ ಚಿಕನ್ಗೆ, ಇದು ಸುಕ್ಕಾಗೆ, ಇದು ಗ್ರೇವಿ. ಇದು ಗ್ರೇವಿ ನಮ್ಮ ಅಪ್ಪಿ ಮಾಡ್ತಿದ್ದಾನೆ, ಇದು ನಾನು ಮಾಡ್ತಿದ್ದೀನಿ, ಇದು ನೀನು ಮಾಡ್ತಿದ್ಯಾ. ಇದು ರುಬ್ಬಕ್ಕ ಮಸಾಲೆ ಮಾಡ್ತಾರೆ. ಓನ್ ರೆಸಿಪಿ. ನಾನೇ ರಾತ್ರಿ ಎಲ್ಲ ಕೂತು ಕಲ್ತಿರೋದು. ಇದೊಂದು ಬಿಟ್ಟರೆ ಇನ್ನೇನು ಹಾಕಬೇಕು, ನಾನೇ ಕಲ್ತಿರೋದ್ರಿಂದ ಮಸಾಲೆ ಏಲಕ್ಕಿ ಹಾಕಬೇಕು. ಇದೇ ಹಾಕಿಲ್ಲ. ಈಗ ಸ್ವಲ್ಪ ಬಿಟ್ಕೊಂಡು ಇನ್ನೂ ಬೇಕಾಗುತ್ತೆ. ಸ್ವಲ್ಪ ಇದೆ ಅಷ್ಟು, ಚೂರು 2 ಕಡ್ಡಿ 2-3 ಕಡ್ಡಿ ಇದೆ ಅಷ್ಟೇ. ಅಯ್ಯ ಮತ್ತೆ ಹೇಳಿದ್ರು ತಗೊಬಂದಿದ್ದಲ್ಲ, ನೋಡಿದೆ. ತರೋಣ ಬಿಡು, ಏನಾಗುತ್ತೆ ಲಾಸ್ಟಲ್ಲಿ ಬೇಕಿರೋದರ. ಸರಿ ಅಮ್ಮ ಏನು ಕಳ್ಕೊಂಡು ಶುಂಠಿ ಬೆಳೆದ ಖರ್ಚು ಹಾಕಬಿಟ್ಟಿನಿ. ಇದು ನಂದೇ ಓನ್ ರೆಸಿಪಿ ಅಂದರೆ ಇದು ನಂದೇ ಓನ್ ರೆಸಿಪಿ. ಅದೇ ಬಟ್ ಯೂಟ್ಯೂಬಲ್ಲಿ ಗೊತ್ತಿದೆ, ಮತ್ತೆ ಹುಡುಗಿ ನೋಡ್ತಾ ಇದ್ದೀನಿ. ವಾಯ್ಸ್ ಓವರ್ ಮಾತ್ರ ಯಾವುದೋ ಹುಡುಗಿ ಕೇಳಿ ಮಾಡ್ತಿದ್ದೆ ಅಷ್ಟೇ. ಇಂಪಾರ್ಟೆಂಟ್ ಆಗಿದೆ ನಾನು ಮಾಡ್ತಿದ್ದೀನಿ. ಇಲ್ಲ ಸರ್ ಏಮಲ್ಲ ಇನ್ನು ಸ್ವಲ್ಪ ಜೀರಿಗೆ. ಏನೇ ಇಂಗ್ರೀಡಿಯೆಂಟ್ ಹಾಕಿದೆ ಹೇಳು. ಇದಕ್ಕೆ ಏನೇನು ಹಾಕಿದ್ದೀನಿ ಅಂದರೆ ಟೊಮೊಟೊ, ಈರುಳ್ಳಿ, ಹಸಿಮೆಣಸಿನಕಾಯಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಧನಿಯಾ, ಕಾಯಿ, ಅದಾದಮೇಲೆ ಚಕ್ಕೆ, ಲವಂಗ, ರುಬ್ಬೇಕಾದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಅದಕ್ಕೆ ಸ್ವಲ್ಪ ಗೋಡಂಬಿ. ಗೋಡಂಬಿ ಏನಕ್ಕೆ ಹಾಕೋದು? ಗೋಡಂಬಿ ಹಾಕೋದು ಸ್ವಲ್ಪ ನಿಮಗೆ ಟೇಸ್ಟ್ ಭಾರಿ ಚೆನ್ನಾಗಿರುತ್ತೆ. ಅದೆಲ್ಲ ಅಪ್ಪಿ ಗಟ್ಟಿ ಆಗುತ್ತೆ ಸ್ವಲ್ಪ ಅಂತ. ಕಾಯಿ ಹಾಕಿದ್ರೆ ಗಟ್ಟಿ ಆಗುತ್ತೆ, ಗೋಡಂಬಿ ಹಾಕೋದು ಟೇಸ್ಟ್ ಬರುತ್ತೆ ಅಂತ. ಗಸಗಸೆ ಹಾಕಿ ಸ್ವಲ್ಪ ಚೆನ್ನಾಗಾಗುತ್ತೆ. ನಾನು ಸಾಂಬಾರು ಮಾಡ್ತಾ ಇಲ್ಲ. ಚಿಕನ್ ಸುಕ್ಕ ಮಾಡೋದಕ್ಕೆ ಫಸ್ಟು ಒಂದು ಪ್ಯಾನ್ ಇಟ್ಕೊಂಡು ಸ್ವಲ್ಪ ಬಿಸಿ ಆದಮೇಲೆ ಬ್ಯಾಡಗೆ ಮೆಣಸಿನಕಾಯಿ 7ರಿಂದ 8. ಪ್ಯಾನ್ ಬಿಸಿ ಆದಮೇಲೆ 7ರಿಂದ 8 ಬ್ಯಾಡಗೆ ಮೆಣಸಿನಕಾಯಿ, ಮತ್ತು 7ರಿಂದ 8 ಈ ಮೆಣಸಿನ್ಕಾಯಿ, ಗುಂಟೂರು ಮೆಣಸಿನ್ಕಾಯಿ, ಒಣಮೆಣಸಿನ್ಕಾಯಿ. ಇದಕ್ಕೆ ಸ್ವಲ್ಪ ಆಯಿಲ್ ಹಾಕೊಂಡು ಸಾಕು. ಬೇಡ ಅಂದರೆ ನಂಗೆ ಕೊಡ್ತೀರಾ? ತಗೊಳ್ಳ ಸ್ವಲ್ಪ ಮೇಲೆ ಗಾರ್ನಿಶಿಂಗ್ ಮಾಡಿ. ಹಂಗೆ ತಗೊಳ್ಳಿ. ಸ್ವಲ್ಪ 2ರಿಂದ 3 ಧನ್ಯಕಾಳು, 2ರಿಂದ 3 ಸ್ಪೂನು, 2ರಿಂದ 3 ಸ್ಪೂನ್ ಧನ್ಯಕಾಳು, ಮತ್ತು ಒಂದು ಸ್ವಲ್ಪ ಮೆಂತ್ಯ ಕಾಳು.
ಒಂದಿಷ್ಟಾದರೆ ಸಾಕು. ಮತ್ತು ಮೆಣಸು, ಲವಂಗ, ಮೆಣಸು, ಚಕ್ಕೆ, ಜೀರಿಗೆ. ಒಂದು ನಾಲ್ಕು ಲವಂಗ, ಒಂದು ಸ್ವಲ್ಪ ಚಕ್ಕೆ, 1 ಸ್ಪೂನಷ್ಟು ಜೀರಿಗೆ, ಮತ್ತು ಒಂದು 5 ರಿಂದ 6 ಕಾಳಷ್ಟು ಕಾಳು ಮೆಣಸು. ಹುರಿದಿರುವಂಥ ಎಲ್ಲ ಮಸಾಲೆನೂ ಇವಾಗ ರುಬ್ಕೋಬೇಕು. ಕಸ್ತೂರಿ ಮೆಥಿಗೆ ಗಮನಿಸ್ತದೆ. ಲೋ ಫ್ಲೇಮ್ ಕೊಡು. ಇದು ಕ್ಯಾಪಲ್ಲಿ ಆ ಕಡೆ ಅಲ್ಲಿ ಇವಾಗ ಇನ್ನೊಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಕ್ಕೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ 1.5 ಇಂಚಷ್ಟು ಶುಂಠಿ, ಇದನ್ನಿಷ್ಟು ಹುರ್ಕೋಬೇಕು. ಅದ್ರ ಜೊತೆಗೆ ಕಾಯಿನೂ ಹಾಕ್ಬಿಟ್ಟು ಒಂದು 2 ರಿಂದ 3 ನಿಮಿಷ ಫ್ರೈ ಮಾಡಬೇಕು. ಇವಾಗ ಮೊದಲನೇ ಹಂತದಲ್ಲಿ ಇದ್ರ ನೇಮ್ ಏನು? ಇದು ನಾಗಣ್ಣನ ಚಿಕನ್. ನಾಗಣ್ಣ ಯಾರು? ನಾಗಣ್ಣನ ಚಿಕನ್. ನಾನೇ ನಾಗಣ್ಣ. ಇದು ಮಿಕ್ಸಿ ಇನ್ನೂ ಕೆಲಸ ಆಯ್ತಾ? ಅವಾಗ ಸ್ವಲ್ಪ ಐಡಿಯಾ ಮಾಡೋಕ್ಕೆ. ನುಣ್ಣು ಬೇಡ, ತರಿಯಾಗಿ ರುಬ್ಬೇಕು. ಇವಾಗ ಪ್ಯಾನಿಗೆ ಒಂದು 4 ಸ್ಪೂನ್ ಆಯಿಲ್ ಹಾಕ್ಕೊಬೇಕು. ಆನಿಯನ್ನ 10 ರಿಂದ 12 ನಿಮಿಷ ಫ್ರೈ ಮಾಡಬೇಕು. ಇದೇ ಮೇನ್. ಬ್ರೌನ್ ಕಲರ್ ಥರ ಮಾಡ್ಕೊಂಡು ಸ್ಲೋ ಫ್ಲೇಮ್ ಮಾಡಬೇಕು. ಸ್ವಲ್ಪ ಸಾಲ್ಟ್ ಹಾಕಬೇಕು. ಹಲೋ, ಒಂದಿನ ತಿನ್ನೋರು ತಗೊಬನ್ನಿ. ನೋಡು ಹೇಳ್ತಾರೆ, ನೋಡು ಆಮೇಲೆ ಗೊತ್ತಾಗುತ್ತೆ. ನನಗೆಲ್ಲ ಅದೆಲ್ಲ ಕೊಚ್ಕೊಡೋದೇ ಒಟ್ಟಾಗಿಲ್ಲ. ಇಲ್ಲಿ ಅದು ಯಾರ್ದು ನನ್ನ ಮುಂದೆ ಅವ್ರ ಚಿಕನ್ ತೋರಿಸ್ಲಿ. ಅಭಿ ನೀನು ಅದು ಕರೆಕ್ಟಾಗಿ 5 ನಿಮಿಷಕ್ಕೆ ಒಂದ್ಸಲ ಸೇರಿಸ್ಬೇಕು. ಅದು ಬೇರೆ ಸರಿ. ಇದು ಆನಿಯನ್ನು ಒಂದು 10 ರಿಂದ 12 ನಿಮಿಷ ಫ್ರೈ ಮಾಡಲೇಬೇಕು. ಇದೇನೇ ಟೇಸ್ಟ್ ಎನ್ಹಾನ್ಸ್ ಆಗೋದು ಚಿಕನ್ ಸುಕ್ಕಾಗಿ. ನನ್ನ ಅಡುಗೆ ಹಾಳು ಮಾಡಬೇಕು ಅಂತ ಈರುಳ್ಳಿ ಬ್ರೌನಿಶ್ ಆದ್ಮೇಲೆ ಒಂದು ಸ್ವಲ್ಪ ಕರಿಬೇವಿನ ಸೊಪ್ಪು ಹಾಕ್ಬೇಕು. ಅವಾಗಲೇ ಮ್ಯಾರಿನೇಟ್ ಮಾಡಿದ್ವಲ್ಲ ಚಿಕನ್, ಅದನ್ನ ಹಾಕ್ಬೇಕು. ಮಾತಾಗುತ್ತೆ ಹಾಗೆ ಹೋಯ್ತು. ಹಾಗೆ ಕಣೆ, ಉರಿತಾ ಇಟ್ಕೊಂಡು ಚಿಕನ್ ಫ್ರೈ ಮಾಡಾದ್ಮೇಲೆ ರೆಡಿ ಮಾಡ್ಕೊಳ್ಳೋ ಅಂತ ಮಸಾಲಾನ ಹಾಕ್ಬೇಕು. ನಮ್ದಲ್ಲ, ಇದು ವಾಟರ್ ಹಾಕಿ 5 ಮಿನಿಟ್ಸ್ ಫ್ರೈ ಮಾಡಾದ್ಮೇಲೆ ಒಂದ್ ಸ್ವಲ್ಪ ನಿಂಬೆಹಣ್ಣು ಹುಣಸೆ ಹಣ್ಣಿಂದು ರಸ ಹಾಕಿ ಸರಿಯಾಗಿ ತಗೋ.
ಏನಿಲ್ಲ ಮಾಡಿ ಚೆನ್ನಾಗಿ ಡೆಸರ್ಟ್ಗೆ ಅಂತ ಬಿಗ್ ಬಾಸ್ ಸ್ಟಾರ್ಟ್ ಆಗೋಷ್ಟು ಎಲ್ಲ ರೆಡಿ ಆಗುತ್ತೀರಿ. ಎಷ್ಟು ಸ್ಪೂನ್ ಹಾಕ್ಲಿ? ಕಷ್ಟಪಟ್ಟು ಕೊಡು. ಆಗ್ತಾ ಈಗ ಹಾಕ್ತಿಲ್ಲ. 2 ಸ್ಪೂನ್ ಹಾಕು. ಜೊತೆಗೆ ಆಫ್ ಮಾಡಿಬಿಟ್ಟು ಸಾಕು, ಆಫ್ ಮಾಡಲ. ರೆಡಿ ಆಯಿತು. 2 ಚಿಕನ್ ಸುಕ್ಕ, ಚಿಕನ್ ಗ್ರೇವಿ, ಸಲಾಡ್. ಡೆಸರ್ಟ್ ಫ್ರೀಸಲ್ಲಿ ಇಟ್ಟಿದ್ದೀವಿ. ಹಸುರನ ಆಡಭಟದೊಂದಿಗೆ ಆರಂಭವಾದ ಈ ವಾರ ನಾನು ಮಾಡಿರೋ ಚಿಕನ್ ಸುಕ್ಕ. ಅಂತ್ಯ ಕಾಣುತ್ತಿದೆ. ಅಶ್ವಿನಿ ಫೈನಲ್ ಕ್ಯಾಶ್ ಹರಿಸಿಕೊಂಡೆ. ಮತ್ತೆ ಬಕಸುರ ಜೊತೆಗೆ ಒಂದು ವರ್ಲ್ಡ್ ಕಪ್ ಸ್ಕ್ರೀನಿಗೋಸ್ಕರ ಹುಡುಗಿಯರ ಜೆರ್ಸಿ ಹಾಕೊಳ್ಳೋದು